ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಅಪರಾಧ ತಡೆ ಮಾಸಾಚರಣೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಅತ್ತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರರವರು ಶಾರದಾ ಶಾಲಾ ಕಾಲೇಜು ಆಡಳಿತ ಮಂಡಳಿಯವರು ಚಾಲನೆ ನೀಡಿದರು. ಜೊತೆಗೆ ಮಾದಕ ದ್ರವ್ಯ ಸೇವನೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪರಾಧ ಪ್ರಕರಣಗಳು ನಡೆದಾಗ ವಿದ್ಯಾರ್ಥಿಗಳು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ಮುರಳಿ, ರಾಮಪ್ಪ, ಶ್ರೀನಿವಾಸ್, ಕಾನ್ಸ್ಟೇಬಲ್ ಅರುಣ್, ನಿವೃತ್ತ ಯೋಧರಾದ ಗೋಪಾಲಕೃಷ್ಣ, ಶಾರದಾ ಸಮೂಹ ಸಂಸ್ಥೆಯ ರಾಮಚಂದ್ರಪ್ಪ, ಯೋಗೇಶ್, ಶ್ರೀಮತಿ ವತ್ಸಲ ವಿದ್ಯಾ, ಶಾರದಾ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸ್ವಪ್ನಾ ಲುಥಾರ್, ಶಾರದಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರ್ಮಾ ಮತ್ತು ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಯೋಗೇಶ್ ಅವ್ರಿಗೂ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ದಿವಸ ಮಾದಕ ವಸ್ತು ಬಗ್ಗೆ ಒಂದು 1 ಅವರ್ ಒಂದು ಪ್ರೋಗ್ರಾಮನ್ನು ಇವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಏನು ಈ ಮಾದಕ ವಸ್ತು ಅಂದರೆ ಏನಂತ ಗೊತ್ತಾ ಯಾರಿಗಾದ್ರೂ? ಎನಿವನ್ ಪ್ಲೀಸ್, ಏನು ಈ ಮಾದಕ ವಸ್ತು ಅಂದರೆ? ಯಾರಾದರೂ ಸುಮ್ಮನೆ ನಾನು ಬರೋದು 1 ಅವರ್ ಮಾತಾಡೋದು ಬೇಡ, ಯಾರಾದರೂ ನನ್ನ ಜೊತೆ ಮಾತಾಡಬೇಕು ಬೇಗ. ಡ್ರಗ್ಸ್ ಅಂದರೆ ಏನದು? ನಾರ್ಕೋಟಿಕ್ ಡ್ರಗ್ಸ್ ಆಯ್ತು, ಏನದು? ಹಂಗಂದ್ರೆ ಏನದು? ಅದೊಂದು ಕೆಟ್ಟ ಚಟ. ಆಮೇಲೆ ಮುಂದೆ ಅದೊಂದು ಇಲ್ಲಿಗಲ್ ಆಕ್ಟಿವಿಟೀಸ್. ಆಮೇಲೆ ಅದು ಡ್ರಗ್ಸ್ ಏನದು? ಯಾರಿದ್ರೆ PUC ಕಾಲ ನೀವೇ ಬೇಕಾದವ್ರು ನನಗೆ ಹೇಳಪ್ಪ ಬೇಗ. ಸುಮ್ಮನೆ ಬಂದಿಲ್ಲ ನಾನು 5 ನಿಮಿಷ ಇರೋದು ನಾನು ಇಲ್ಲಿ. ಏನದು? ಅನ್ನ, ಬೇಳೆ, ಸಾರು, ಟೈಪ್ ಪೌಡರ್. ಯಾವ ಪೌಡರ್ ಅದು? ಗುಡ್. ಯಾರಾದ್ರೂ ಸಿಗರೇಟ್ ನೋಡಿದ್ದೀರಾ? ನೋಡಿದ್ದೀರಲ್ಲ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಯಾರಾದ್ರೂ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯವರು ಸಿಗರೇಟ್ ಸೇದಿರೋದು ನೋಡಿದ್ದೀರಾ? ಏನದು? ಈ ಕೆಟ್ಟ ಅಭ್ಯಾಸ ಒಳ್ಳೆ ಅಭ್ಯಾಸ ಆನಂತರ ಏನದು? ಟೊಬ್ಯಾಕೋ. ಗುಡ್. ಟೊಬ್ಯಾಕೋ ಅಂಡ್ ನಾರ್ಕೋ
ಓಕೆ. ಇಲ್ಲಿ ನಿಮ್ಮ ತಂದೆ ಸಿಗರೇಟ್ ಸೇರ್ತಾರೆ ಅನ್ನೋರು ಎಷ್ಟು ಜನ ಇದ್ರಿ? ಬೇಡ ಹೇಳೋದು ಬೇಡ. ನಾವಿವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವೆಲ್ಲ ನೋಡಿದಿರ್ತಾನೆ, ಸಿಗರೇಟು ಬೀಡಿ ಸೇದೋದೆಲ್ಲ ನೋಡಿರ್ತೀರಲ್ಲ, ನೋಡಿದಿರಲ್ಲ? ಓಕೆ, ಗುಡ್. ಅದು ಮುಂದುವರಿದ ಭಾಗ ಇದು. ಗಾಂಜಾ ಕೇಳಿದ್ದೀರಾ? ಅದನ್ನೇ ನಾನು ಅಷ್ಟೊತ್ತಿಂದ ಕೇಳ್ತಾ ಇರೋದು. ಈಸಿಯಾಗಿ ನಮ್ಮಲ್ಲಿ ಸಿಗುವಂತಹ ಒಂದು ನಾರ್ಕೋಟಿಕ್ ಡ್ರಗ್ಸ್ ಗಾಂಜಾ. ಕೇಳಿದ್ದೀರಾ? ಅದು ನೋಡಿದ್ದೀರಾ? ಅದು ಏನಿವನ್ ಎಲ್ಲಾದ್ರೂ ನೋಡೋದು, ಗಿಡ ಹೋಗಿ ನೋಡೋದು ಬೇಡ. ಯಾವ್ದಾದ್ರು ಫಿಲಿಮಲ್ಲಿ ಅಥವಾ ಯಾವ್ದಾದ್ರು ಇಂಥ ಕಾರ್ಯಕ್ರಮಗಳೆಲ್ಲ ಯಾರಾದ್ರೂ ನೋಡಿದ್ರೇನಪ್ಪ? ನನ್ನ ಮಕ್ಕಳು ಮುಗ್ದ್ರ ತರ ಕೂತವ್ರು. ಏನು ಮಾತಾಡ್ಬೇಕು? ನಿಮ್ಗೋಸ್ಕರ ನಾನು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ನಾನು ಇಲ್ಲಿ ಅವ್ರಾದ್ರೂ ಮಾತಾಡ್ತಾವ್ರಿ, ಒಬ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಎಲ್ಲ PU ಮಕ್ಕಳು ನೀವೆಲ್ಲ. ನೀವು ಮಾತಾಡಿದ್ರೆ ನಾನು ಜಾಸ್ತಿ ಮಾತಾಡ್ತೀನಿ. ಯಾರಾದ್ರೂ ಗಾಂಜಾ ಗಿಡ ನೋಡಿದ್ದೀರಾ? ಫಿಲಮಲ್ಲಿ ನೋಡಿಲ್ಲ, ಹೊರಗಡೆ ಸುಮ್ಮನೆ ಎಲ್ಲ ಇಲ್ಲ ಅನ್ನೋದು ಬೇಡ. ಹೇಗಿರುತ್ತೆ ಅದು? ಏನ್ ಮಾಡುತ್ತೆ ಅದು? ಕೆಡ್ಸುತ್ತೆ ಅದು. ಏನ್ ಮಾಡುತ್ತೆ ಅದು? ಕೆಡ್ಸುತ್ತೆ, ಸರಿ. ಏನ್ ಮಾಡುತ್ತೆ? ನನಗೆ ರೈಟ್ ಆನ್ಸರ್ ಬೇಕು, ಸುಮ್ಮನೆ ಕರ್ತವ್ಯ ಬೇಡ ಆನ್ಸರ್. ನನಗೆ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಪ್ರಾಮಾಣಿಕವಾಗಿ ಹೇಳಿ. ಅದರಿಂದ ಕ್ಯಾನ್ಸರ್ ಬರುತ್ತೆ. ಅದರಿಂದ ಏನಾಗುತ್ತೆ? ಲಿವರ್ ಡ್ಯಾಮೇಜ್ ಆಗುತ್ತೆ. ವೆರಿ ಗುಡ್. ಹೆಲ್ತ್ ಇಶ್ಯೂ ಆಗುತ್ತೆ. ಆಮೇಲೆ ಡ್ಯಾಮೇಜ್ ಆಗುತ್ತೆ. ಅದರಿಂದ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ಇವಾಗ ನಮ್ಮ ಮುರಳಿ ಸಬ್ ಇನ್ಸ್ಪೆಕ್ಟರ್ಗೆ ನಿಮಗೆ ಒಂದು PPT ಇದೆ, ಅದನ್ನ ತೋರಿಸ್ತಾರೆ. ಇಷ್ಟೇ ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಇವೆಲ್ಲ ಬಹಳಷ್ಟು ಕಡೆ ಕೇಳಿರ್ತೀರಿ, ನೋಡಕ್ಕೆ ಸಾಧ್ಯ ಇಲ್ಲ ಅದನ್ನ, ಬಟ್ ಕೇಳಿ ಎಲ್ಲರಿಗೂ ನಿಮ್ಗೆ ಗೊತ್ತಿದೆಯಲ್ಲ. ಈ ಗಾಂಜಾ ಅನ್ನೋದೇನು, ಈ ಚರಸ್ ಗೊತ್ತಿದ್ಯಾ? ಚರಸ್ ಗೊತ್ತಿದ್ಯಾ? ಹೇಗೆ ಗೊತ್ತಿದೆ? ನಿನ್ ಕಿವಿಗೆ ಯಾವಾಗ ಬೀಳ್ತು ಆ ಅಕ್ಷರ? ಚರಸ್ ಅಂತ ಒಂದು ವಸ್ತು ಹೆಸರು ಕೇಳಿದಿರಲ್ಲ ನೀವು? ಕೇಳಿಲ್ಲ? ಕೇಳಿದ ಓಪನ್ ಆಗಿ ಹೇಳಿ. ನೀವೆಲ್ಲ ಕೇಳಿದ್ರಪ್ಪ? ಚರಸ್ ಕೇಳಿದ, ಗಾಂಜಾ ಕೇಳಿಲ್ಲ? ಗಾಂಜಾ ಕೇಳಿದ್ಯಾ? ಯಾವಾಗ ನಿನ್ಗೆ ಆ ಹೆಸರು ಯಾವಾಗ ಬಂದು ಕೇಳಿದ ನೀನು? ಏನಾಗ್ತಾ ಇದೆ ಇವಾಗ? ಈ ಚರಸು ಅಥವಾ ಗಾಂಜಾ ಏನೇನು ಇಲ್ಲಿದೆ ನೋಡಿ, ಇಲ್ಲೆಲ್ಲ ಇದೆಲ್ಲ ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ. ಇದರಲ್ಲಿ ಶಾಲೆಗಳಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು ಮೇಡಮ್. ಈ ಒಂದು ಏನು ನಾರ್ಕೋಟಿಕ್ ಏನಿದೆ, ಮಕ್ಕಳಿಗೆ ಅಥವಾ ಚಿಕ್ಕ ಮಕ್ಕಳಿರೋದ್ರಿಂದ ಅಥವಾ ಆ ಮಕ್ಕಳು ಗೊತ್ತಾಗಲ್ಲ. ಅದ್ರ ಫಸ್ಟ್ ಗಮನಕ್ಕೆ ಬರೋದು ಮನೆಗಿಂತ ಶಾಲೆಯಲ್ಲಿ ಗಮನಕ್ಕೆ ಬರುತ್ತೆ. ಶಾಲೆಗಳಲ್ಲಿ ಇದರ ಮೂಮೆಂಟ್ ಜಾಸ್ತಿ ಇರುತ್ತೆ. ಅಥವಾ ಇದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಅದನ್ನ ಪ್ರೈಮರಿಯಾಗಿ ನೀವು ಕಂಡುಹಿಡಿಬೇಕಾಗುತ್ತೆ ನಿಮ್ಮ ಶಾಲೆಗಳಲ್ಲಿ. ದಯವಿಟ್ಟು ಅಂಥದ್ದು ಏನೇ ಇದ್ರೆ ನಮ್ಮ ಲೆವೆಲ್ಗೆ ಈ ಒಂದು ಮಾಹಿತಿಯನ್ನು ನೀಡಿ. ಸರ್, ಏನೋ ನಮ್ಮ ಮಕ್ಕಳು ಗೊತ್ತಾಗಲ್ಲ, ಯಾವುದೋ ಒಂದು ಇನ್ಫ್ಲುಯೆನ್ಸಿಂದ ಕೆಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಸ್ನೇಹಿತರಿಂದ ಮತ್ತೊಬ್ಬರಿಂದ ಆಗ್ತಾ ಇರ್ಬೋದು. ಅದು ಮೊದಲು ಗಮನಕ್ಕೆ ಬರೋದು ಆ ಕಾಲೇಜು ಅಥವಾ ಶಾಲೆಯ ಟೀಚರ್ಸ್ಗಳಿಗೆ. ದಯವಿಟ್ಟು ನೀವು ಅದು ಒಂದು ಗಮನ ಇಲ್ಲಿ. ನನಗೆ ಯಾಕಪ್ಪ ಬೇಕಿದು ಅನ್ನೋದು ಬೇಡ. ದಯವಿಟ್ಟು ನೀವುಗಳು ಇನ್ಮೇಲೆ ಆ ಥರದ್ದು ಯಾವುದಾದ್ರೂ ಒಂದು ಮೂಮೆಂಟ್ ಇದ್ರೆ ನಮಗೆ ಒಂದು ಫೋನ್ ಮಾಡಿಯೋ ಅಥವಾ ನಮ್ಮವ್ರು ಯಾರು ಬಂದಾಗ ಅಥವಾ ಇನ್ಯಾರು ಇದ್ದಾಗ ಒಂದು ಮಾಹಿತಿಗಳನ್ನು ಕೊಡಿ. ಸರ್, ಏನಾಗ್ತದೆ, ಭಾಳಷ್ಟು ಶಾಲಾ ಕಾಲೇಜುಗಳು ಅವಳು ಮುಚ್ಚಿಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ಬರುತ್ತೋ ಅಥವಾ ನಮ್ಮ ಹುಡುಗರಿಗೆ ಕೆಟ್ಟ ಹೆಸರು ಬರುತ್ತೋ ಅಂತ. ನೋ ಪ್ರಾಬ್ಲಮ್. ಅಂಥದ್ದು ಏನೇ ಇದ್ರೆ ದಯವಿಟ್ಟು ನೀವು ನಮ್ಮ ತನಕ ನಿಮ್ಮ ಮಾಹಿತಿಗಳನ್ನು ದಯವಿಟ್ಟು ನಮಗೆ ಕೊಡಿ. ಕಾರ್ಯಕ್ರಮದ ಉದ್ದೇಶ ನಮ್ಮೆಲ್ರಿಗೂ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಈಗಾಗಲೇ ನಮ್ಮ ಸಾಹೇಬರು ಬಂದು ಸುಮಾರು ತಮ್ಮ ಜೊತೆಲ್ಲ ಇಂಟ್ರಾಕ್ಷನ್ ಮಾಡಿದ್ದಾರೆ. ಡ್ರಗ್ಸ್ ಅಂದ್ರೇನು, ಗಾಂಜಾ ಅಂದ್ರೇನು, ಡ್ರಗ್ಸಲ್ಲಿ ಏನೇನೆಲ್ಲ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಕೇಳಿದ್ದಾರೆ. ಇವತ್ತಿನ ಉದ್ದೇಶ ಇಷ್ಟೇ. ಆಲ್ರೆಡಿ ಅದು ನಿಮಗೆ ತಲುಪಿದೆ ಕೂಡ. ಮತ್ತು ನಿನ್ನೆ ಸುಮಾರು ವಿದ್ಯಾರ್ಥಿಗಳು ಕೂಡ ಇದು ಬಗ್ಗೆನೇ ಒಂದು ಎಸೆ ರೈಟಿಂಗ್ ಕೂಡ ಬರೆದಿದ್ದೀರಾ. ಅದರಲ್ಲಿ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿ ಏನೇನು ಆಗುತ್ತೆ ಅನ್ನೋದೆಲ್ಲನೂ ತಾವು ಎಸೆ ರೈಟಿಂಗಲ್ಲಿ ಪಾಲ್ಗೊಂಡು ಬರೆದಿದ್ದೀರಾ. ಅದರಲ್ಲಿ ಸುಮಾರು ಜನ ಪ್ರೈಸು ಕೂಡ ಸೆಲೆಕ್ಟ್ ಮಾಡಿದರೆ ಅದು ನೆಕ್ಸ್ಟು ಅದನ್ನು ಅನೌನ್ಸ್ ಮಾಡ್ತೀವಿ. ಇವತ್ತಿನ ದಿನ ಇಷ್ಟೇ ಬಂದು ಡ್ರಗ್ಸ್ ಯಾವ್ಯಾವ ರೂಪದಲ್ಲೆಲ್ಲ ಇರ್ತದೆ ಅಂತೇಳಿ
ಮೊದಲನೇದಾಗಿ ಆಗ್ಲೇ ಸಾಹೇಬರು ನಿಮಗೆಲ್ಲ ತಿಳಿಸಿದ್ರು, ಡ್ರಗ್ಸಲ್ಲಿ ನಮಗೆ ಸುಮಾರು ವಿಧಗಳು ಬರ್ತವೆ. ಸಿಗರೇಟ್ ಹೇಳಿದ್ರು, ಟೊಬ್ಯಾಕೊ ಹೇಳಿದ್ರು, ಮತ್ತು ಆಲ್ಕೋಹಾಲು, ಅದ್ರ ಜೊತೆಗೆ ಈ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ. ಆಲ್ಮೋಸ್ಟ್ ತಾವೆಲ್ಲ ಕೂಡ ಸಿಗರೇಟ್ ನೋಡಿರ್ತೀರಾ, ಆಲ್ಕೋಹಾಲ್ ನೋಡಿರ್ತೀರಾ, ಮತ್ತು ಟೊಬ್ಯಾಕೊ ಪ್ರಾಡಕ್ಟ್ಸನ್ನು ನೋಡಿರ್ತೀರಾ. ಅವೆಲ್ಲ ಒಂಥರ ಎಫೆಕ್ಟ್ ಆದರೆ ಈ ಸಿಂಥೆಟಿಕ್ ಡ್ರಗ್ಸ್ ಇವುಗಳು ನಮ್ಮ ಬಾಡಿ ಮೇಲೆ ಬಿಡುವಂಥ ಎಫೆಕ್ಟೇ ಬೇರೆ. ಈ ಸಿಂಥೆಟಿಕ್ ಡ್ರಗ್ಸ್ ಅಂತಂದರೆ ಅದನ್ನು ನಾವು ಮೂಗಿನ ಮೂಲಕ, ಬಾಯಿ ಮೂಲಕ ಮತ್ತು ಇಂಜೆಕ್ಷನ್ ಮೂಲಕ ಇವುಗಳನ್ನು ತಗೊಂಡು ಅದು ನಮ್ಮ ನರಮಂಡಲ, ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟನ್ನು ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಬೇರೆ ಪ್ರಜ್ಞಾವಸ್ಥೆಗೆ ನಾವು ಹೋಗಿ ಪ್ರೆಸೆಂಟ್ ಇರುವಂಥ ಒಂದು ಇದನ್ನೇ ನಾವು ಪ್ರಜ್ಞೆಯನ್ನು ಕಳ್ಕೊಂಡು ಒಂದು ಮತ್ತಲ್ಲಿ ನಾವೆಲ್ಲ ತೇಲ್ತಾ ಇರ್ತೀವಿ. ಇದನ್ನು ನಾವು ಸಿಂಥೆಟಿಕ್ ಡ್ರಗ್ ಅಂತೇಳಿ ಕರಿತೀವಿ. ಅದರಲ್ಲಿ ಸಿಂಥೆಟಿಕ್ ಡ್ರಗ್ಗಲ್ಲಿ ನಮಗೆ ಭಾಳಷ್ಟು ವಿಧಗಳನ್ನ ನಾವು ಕೇಳಿದ್ದೀವಿ. ಅದನ್ನು ಸುಮಾರು ಆಗಲೇ ನಿಮಗೆ ಫೋಟೋಸ್ ಕೂಡ ತೋರಿಸಿದ್ರು. ಸಿಂಥೆಟಿಕ್ ಡ್ರಗ್ಸಲ್ಲಿ ನಾವು ಗಾಂಜಾ, ಅಫೀಮು, ಚರಸು, ಕೊಕೇನು, ಕೆನಬೀಸು, ಓಪಿಯಮ್ಮು, ಹೆರಾಯಿನು, ಮಾರ್ಫಿನ್ನು, ಕೆಟಾಮೈನು, ಬಾಂಗ್ ಅಂತೇಳಿ ಕರೀತಾರೆ, ಮತ್ತು ನಿಕೋಟಿನು, ಮರಿಜುನಾ, ಇಷ್ಟು ಬೇರೆ ಬೇರೆ ವೇರಿಯಂಟಲ್ಲಿ ನಾವು ಅದನ್ನು ಸಿಂಥೆಟಿಕ್ ಡ್ರಗ್ಸನ್ನು ಅದನ್ನು ಕರಿತೀವಿ. ಅದೆಲ್ಲ ಕೂಡ ಬೇರೆ ಬೇರೆ ಇದರಿಂದನೇ ತಯಾರಿ ಮಾಡ್ತಾರೆ. ಈ ಗಾಂಜಾದಲ್ಲಿ ಸುಮಾರು ಐಟಮನ್ನು ತಯಾರು ಮಾಡ್ತಾರೆ. ಗಾಂಜಾ ಬಂದು ಅದು ಡೈರೆಕ್ಟು ಸೊಪ್ಪು ಮೂಲಕ ತೊಗೊಳ್ತಾರೆ. ಸೊಪ್ಪನ್ನು ಅರ್ದು ಬೇರೆ ಬೇರೆ ಅದನ್ನು ಪುಡಿ ಮಾಡಿ ಅದನ್ನು ಪದಾರ್ಥಗಳ ಮೂಲಕನೂ ತೊಗೊಳ್ತಾರೆ. ಮತ್ತು ಅದರಿಂದ ಆಯಿಲ್ ಮಾಡ್ತಾರೆ. ಆಯಿಲನ್ನು ಮಾಡಿ ಅದನ್ನು ಡೈರೆಕ್ಟು ಇಂಜೆಕ್ಟ್ ಮಾಡ್ಕೊತಾರೆ. ಈ ಥರದ್ದೆಲ್ಲ ಕೂಡ ನಾವು ಬಾಡಿನಲ್ಲಿ ಸೇರಿಸ್ಕೊತ ಹೋಗ್ತೀವಿ. ಭಾಳಷ್ಟು ಜನ ನೀವು ಟಿ ವಿನಲ್ಲಿ ನೋಡಿರ್ತೀರ, ಸುಮಾರು ಮೂವೀಸಲ್ಲಿ ಕೂಡ ನೋಡಿರ್ತೀರ. ಈ ವೈಟ್ ಪೌಡ್ರನ್ನ ಡೈರೆಕ್ಟ್ ಮೂಗಿಗೆ ಹಾಕ್ಕೊಳೋದು, ಮತ್ತು ಆ ಇಂಜೆಕ್ಷನ್ ಮೂಲಕ ನರ್ವ್ಸಿಗೆ ಹಾಕ್ಕೊಳೋಂಥದ್ದು, ಇವುಗಳೆಲ್ಲ ಕೇವಲ ನೀವು ನೋಡಿದ್ದೀರಾ. ಇದಿಷ್ಟು ವಿಧಗಳಾಗಿ ನಾವು ಸಿಂಥೆಟಿಕ್ ಡ್ರಗ್ಸನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದೆಲ್ಲ ಏನಾಗುತ್ತೆ ನಮ್ಮ ಬಾಡಿ ಮೇಲೆ, ಏನು ಎಫೆಕ್ಟ್ ಆಗುತ್ತೆ, ಯಾರಾದರೂ ಹೇಳ್ಬೋದಾ? It causes cardiovascular disease, chronic lung disease, diabetes and cancer. ಇದನ್ನು ನಾವು ಹೆಲ್ತ್ ಆಸ್ಪೆಕ್ಟು, ಸೋಷಿಯಲ್ ಆಸ್ಪೆಕ್ಟು ಮತ್ತು ಎಕನಾಮಿಕ್ ಆಸ್ಪೆಕ್ಟ್ ಅಂತೇಳಿ 3 ಪಾರ್ಟಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಬೋದು. ಎಕನಾಮಿಕ್ ಆಸ್ಪೆಕ್ಟಲ್ಲಿ ಬಂದು ಈಗ ನೀವು ಸಿಂಪಲ್ಲಾಗಿ ಒಂದು 10 ಗ್ರಾಮ್ ನೀವು ಗಾಂಜಾ ತೊಗೊಬೇಕಂತಂದ್ರೂ ಮಿನಿಮಮ್ ನಿಮಗೆ ಅದು ಬ್ಲಾಕ್ ಮಾರ್ಕೆಟಲ್ಲಿ ಆಗ್ಬೋದು ಅಥವಾ ಎಲ್ಲೋ ನೀವು ಒಂದು ಕಡೆ ನೀವು ಅದು ಪರ್ಚೇಸ್ ಮಾಡಬೇಕಂದ್ರೂ ಮಿನಿಮಮ್ 200 500 ರೂಪಾಯಿ ಇರುತ್ತೆ. ಒಂದು 10 ಗ್ರಾಮು ನೀವು ಗಾಂಜಾ ಸೊಪ್ಪನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ 500 ರೂಪಾಯಿಲಿಂದ ಬರಬೇಕು. ಅದೇ ನೀವಿನ್ನು ಚರಾಸು, ಕೋಕೇನು ಮತ್ತು MDMA ಟ್ಯಾಬ್ಲೆಟ್ ಬರುತ್ತೆ, ಇವನ್ನೆಲ್ಲ ಕೂಡ ತೊಗೊಬೇಕಂದ್ರೆ ಅದು ಸುಮಾರು ನಿಮಗೆ ಅದು ಗ್ರಾಮ್ ಲೆಕ್ಕ. 1 ಗ್ರಾಮ್ ಬಂದು 10,000, 15,000, 20,000 ಈ ಥರ ಎಲ್ಲ ಅದು ರೇಟ್ ಇರ್ತದೆ. ಅಲ್ಲಿಗೆ ನಾವೊಂದು ಯಾವುದೋ ಒಂದು ಬಡ ಕುಟುಂಬನೋ ಅಥವಾ ಇನ್ನೊಂದೆಲ್ಲೋ ನಮ್ಮ ತಂದೆ ತಾಯಿ ಎಲ್ಲೋ ಕೂಲಿ ನಾಲಿ ಮಾಡಿ ನಮ್ಮನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ. ನಾವು ಇದಕ್ಕೆ ದಾಸರಾದಾಗ ನಮಗೆ ಪ್ರತಿದಿನ ದುಡ್ಡು ಎಲ್ಲಿಂದ ಬರಬೇಕು, ಇದೆಲ್ಲ ಕೂಡ ಮತ್ತು ಅದು ಪರಿಣಾಮ ಬಂದು ನಮ್ಮ ಬಡತನದ ಮೇಲೆ ಬೀಳ್ತೈತೆ. ಮತ್ತು ಸೋಷಿಯಲ್ ಆಸ್ಪೆಕ್ಟ್ ಅಂತಂದರೆ ಈಗ ನೀವು ಸುಮಾರು ಜನ ನೋಡಿರ್ತೀರ, ಅವರು ಈ ಗಾಂಜಾಗೆ ಅಡಿಕ್ಟ್ ಆಗಿದ ತಕ್ಷಣ ಒಬ್ಬರೇ ಕಳೆಯುವಂಥದ್ದು, ಮತ್ತು ಸುಮಾರು ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗಲ್ಲ. ಮತ್ತು ಅವ್ರು ಈ ಥರ ಅಡಿಕ್ಟ್ ಆಗಿದ್ದಾರೆ ಅಂತಂದಿದ್ದ ತಕ್ಷಣ ಒಂದು ಸ್ವಲ್ಪ ಅವ್ರನ್ನ ನೋಡೋ ಆಸ್ಪೆಕ್ಟ್ ಕೂಡ ಚೇಂಜ್ ಆಗುತ್ತೆ. ನಮ್ಮದು ಸಮಾಜದಿಂದ ಒಂದು ಸ್ವಲ್ಪ ಅವರು ದೂರನೇ ಆಗ್ತಾರೆ. ಹೀಗಾಗಿ ಅವರೆಲ್ಲೋ ಒಂದು ಕಡೆ ಒಂಟಿ ಭಾವನೆನ ಕಾಡ್ಕೊತಾರೆ. ಇದು ಕೂಡ ಅವ್ರಿಗೊಂದು ಸೋಷಿಯಲ್ ಆಸ್ಪೆಕ್ಟು. ಮತ್ತು ಅವ್ರನ್ನ ಹೊರಗಿಡೋ ಅಂಥದ್ದು, ತಂದೆ ತಾಯಿ ಕೂಡ ಅವ್ರಿಗೆ ಗೌರವ ಕೊಡಲ್ಲ, ನಮ್ಮ ರಿಲೇಟಿವ್ಸ್ ಕೂಡ ಗೌರವ ಕೊಡಲ್ಲ. ಈ ಥರ ಎಲ್ಲ ಆಗ್ತವೆ. ಮತ್ತು ಇನ್ನೂ ಜಾಸ್ತಿ ಅದಾದಾಗ ಎಲ್ಲಾದರೂ ನಾವು ಈ ಡಿ ಅಡಿಕ್ಷನ್ ಸೆಂಟರ್ಸನ್ನು ಕೇಳಿದಿರಲ್ವಾ? ಡಿ ಅಡಿಕ್ಷನ್ ಸೆಂಟರ್ ಅಂತಂದರೆ ಈ ಥರ ವ್ಯಸನಕ್ಕೆ ಯಾವುದೋ ಆಲ್ಕೋಹಾಲ್ಗೆ ಆಗ್ಬೋದು,
ಈ ಥರ ಡ್ರಗ್ಸಿಗೆ ವ್ಯಸನಕ್ಕೆ ಅವರು ಒಳಗಾದಂಥವ್ರನ್ನ ತೊಗೊಂಡೋಗ್ರನ್ನ ಅಲ್ಲಿ ವ್ಯಸನ ಮುಕ್ತರನ್ನಾಗಿ ಮಾಡೋದಕ್ಕೋಸ್ಕರನೇ ಆ ಕೆಲವೊಂದು ಸೆಂಟರ್ಸ್ ಇರ್ತವೆ, ಅಲ್ಲಿ ತೊಗೊಂಡೋಗಿ ಹಾಕ್ತಾರೆ. ಮತ್ತು ಸುಮಾರು ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗಿ ಈ ಮೆಂಟಲ್ ಆ ಥರ ಒಂದು ಪೊಸಿಷನಿಗೆ ಕೂಡ ಮನುಷ್ಯ ತಲುಪಂಥ ಸಾಧ್ಯತೆಗಳಿರ್ತವೆ. ಇವು ಒಂದು ಸೋಷಿಯಲ್ ಆಸ್ಪೆಕ್ಟಲ್ಲಿ. ಮತ್ತು ಹೆಲ್ತ್ ಆಸ್ಪೆಕ್ಟಲ್ಲಿ ಈಗೆಲ್ಲ ನೀವು ಹೇಳಿದ್ವಿ, ನಮ್ಮ ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತು ಕ್ಯಾನ್ಸರು, ಬೇರೆ ಬೇರೆ ಅಂತ ಬಾಡೀಸು ಕಾಯಿಲೆಗೆಲ್ಲ ನಾವು ಅದನ್ನು ಇದಕ್ಕೆ ಚಟ್ರ ಆಗಿದ ತಕ್ಷಣ ನಾವು ಇದನ್ನು ಓಪನ್ ಮಾಡ್ಕೊತೀವಿ. ಹಂಗಾಗಿ ಇದಿಷ್ಟು ಕೂಡ ನಮ್ಮ ಬಾಡಿ ಮೇಲೆ, ನಮ್ಮ ಎಕನಾಮಿಕ್ ಕಂಡೀಷನ್ ಮೇಲೆ, ನಮ್ಮ ಸೋಷಿಯಲ್ ಕಂಡೀಷನ್ ಮೇಲೆ ಕೂಡ ಇದಿಷ್ಟು ನಮಗೆ ಎಫೆಕ್ಟನ್ನು ಮಾಡುತ್ತೆ. ಅದರ ಜೊತೆಗೆ ಇವತ್ತೊಂದು ಅಂದಾಜಿನ ಪ್ರಕಾರ ನಮ್ಮ ಇಡೀ ದೇಶದಲ್ಲಿ 20 ಮಿಲಿಯನ್ ಜನ ಈ ಒಂದು ಡ್ರಗ್ಸಿಗೆ ದಾಸರಾಗಿರ್ತಾರೆ. ಅದರ ಜೊತೆಗೆ ಪ್ರತಿ ವರ್ಷ ಸುಮಾರು 5.7 ಲಕ್ಷ ಜನ ಇದಕ್ಕೆ ವ್ಯಸನರಾಗ್ತಾ ಇದ್ದಾರೆ. ಇದಂದರೆ ಈ ಒಂದು ಮಾರಕವಾದಂಥ ಪ್ರಭಾವಕ್ಕೆ ನಮ್ಮ ಯುವಜನತೆ ಒಳಗಾಗ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ಮಟ್ಟಿಗೆ ಹೇಳಬೇಕಾದ್ರೆ ಇಲ್ಲಿವರೆಗೂ 7.5 ಕೋಟಿ ಜನ ಇದರಿಂದ ಮಾದಕ ವ್ಯಸನಗಳಾಗಿ ಪರಿವರ್ತನೆಗಳಾಗಿದ್ದಾರೆ. ಮತ್ತು ಪ್ರತಿ 10 ಜನ ಒಂದು ದಿನಕ್ಕೆ ಸೂಸೈಡನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ದಿನಕ್ಕೆ ನಮ್ಮ ದೇಶದಲ್ಲಿ ಮಿನಿಮಮ್ 10 ಜನ ಸೂಸೈಡನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ 10 ಜನದಲ್ಲಿ ಇಬ್ಬರು 16 ವರ್ಷಕ್ಕಿಂತ ಕಡಿಮೆ ಏಜ್ ಅವರು ಈ ಒಂದು ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಅಂದರೆ ಮಿನಿಮಮ್ SLC PUC ಏಜ್ ಅವರೇ ಇದರಲ್ಲೆಲ್ಲ ಜಾಸ್ತಿ ನಾವು ಎಫೆಕ್ಟೆಡ್ ಆಗ್ತಾ ಇದ್ದಾರೆ. ಕಾರಣಗಳಿಷ್ಟೇ ಸಿಂಪಲ್ಲು. ಅವ ಮನುಷ್ಯ ಸಂಘಜೀವಿ. ನಾವು ಇಲ್ಲಿಂದ ಕಾಲೇಜು SLCವರೆಗೂ ಒಂದು ಭಯದ ವಾತಾವರಣದಲ್ಲಿ, ಮನೆಯಲ್ಲೂ ಕೂಡ ಒಂದು ಅಬ್ಸರ್ವೇಷನಲ್ಲಿ ನಾವು ಬೆಳಿತೀವಿ. SLC ಜೀವನ ಮಾಸ್ಟರ್ಸು, ಟೀಚರು, ಸ್ಕೂಲು ಎಲ್ಲೋ ಒಂದೆಲ್ಲೋ ಸೆಕ್ಯೂರ್ಡ್ ಇದರಲ್ಲಿನೇ ನಾವೆಲ್ಲ ಬೆಳ್ಕೊಂಡು ಬಂದಿರ್ತೀವಿ. ಇದಾದ ನಂತರ ನಾವು ಒಂದು PUC ಶಿಕ್ಷಣ ವ್ಯವಸ್ಥೆಗೆ ನಾವೆಲ್ಲ ಕಾಲಿಡ್ತೀವಿ. ಅಲ್ಲೇನಾಗುತ್ತೆ, ಒಂದು ಸ್ವಲ್ಪ ನಮಗೆ ಫ್ರೀಡಮ್ ಸಿಗುತ್ತೆ. ಹೇಳ್ತಾ ಇರ್ತಾರೆ ನಿಮ್ಮ ಟೀಚರ್ಸ್, ಹೇಳ್ತಾ ಇರ್ತಾರೆ SLC ಮುಗ್ತಿದ ತಕ್ಷಣ ನಿಮ್ಗೆ 2 ಕೊಂಬ್ ಬಂದ್ಬಿಟ್ಟಿರುತ್ತೆ ಅಂತ. ಹಂಗೆ ಆ ಯೂನಿಫಾರ್ಮ್ ಸುಮಾರು ಕಾಲೇಜುಗಳಲ್ಲಿ ಇದೆ, PUCಗೂ ಯೂನಿಫಾರ್ಮ್ ಇದೆ. ಕೆಲವು ಕಡೆ ಯೂನಿಫಾರ್ಮ್ ಬಿಟ್ಟು ನೀವೆಲ್ಲ ನಾರ್ಮಲಿ ಡ್ರೆಸ್ಸಲ್ಲೇ ಕಾಲೇಜೆಲ್ಲ ಇರ್ತವೆ. ಅಲ್ಲಿ ನೀವು ಒಂದು SLC ಮುಗಿಸಿದ ತಕ್ಷಣವೇ ಒಂದು ಬೇರೆ ಇನ್ನೊಂದು ಶಿಕ್ಷಣ ವ್ಯವಸ್ಥೆಗೆ ಕಾಲಿಡಬೇಕಾದ್ರೆ ನಿಮ್ಗೊಂಥರ ಫ್ರೀಡಮ್ ಫೀಲಿಂಗ್ ಆ ಥರ ಎಲ್ಲ ಬರ್ತೈತೆ. ಅಲ್ಲಿ ಹೋದಾಗ ನಿಮಗೆ ಹೊಸ ಜನ ಪರಿಚಯ ಆಗ್ತಾರೆ, ಬೇರೆ ಬೇರೆ ರೀತಿಯಂಥ ಹುಡುಗರು ಸಿಗ್ತಾರೆ. ಅಲ್ಲಿ ನೀವು ಫ್ರೆಂಡ್ಶಿಪ್ ಮಾಡ್ತೀರಾ. ಕೆಲವೆಲ್ಲ ಎಲ್ಲಿಂದ ಶುರು ಆಗ್ತವೆ ಅಂದರೆ ಸ್ಕೂಲು ಪಾರ್ಟೀಸು, ಎಲ್ಲೆಲ್ಲೋ ಒಕೇಶ್ನಲ್ಲಿ ಹೊರಗಡೆ ಹೋಗಿ ಊಟಕ್ಕೆ ಹೋಗೋದು, ಈ ಥರ ಶುರುವಾಗಿ ನೆಕ್ಸ್ಟ್ ಅದೊಂದು ಸಿಗರೇಟಿಗೆ ಕನ್ವರ್ಟ್ ಆಗ್ತೀರಾ. ಸಿಗರೇಟ್ ಹೋಗಿ ನೆಕ್ಸ್ಟು ಗುಟ್ಕಾ ನಂತರ ಒಂದು ಬ್ರೀಸರ್ಗೆ ಶುರು ಮಾಡ್ತೀರಾ. ಪಾರ್ಟಿ ಹೋಗೋಣ ಬಾ ಮಗ, ಇವತ್ತು ಸಂಡೇ ಇದೆ, ರಜೆ ಇದೆ, ಪಾರ್ಟಿಗೆ ಹೋಗೋಣ, ಊಟಕ್ಕೆ ಹೋಗೋಣ ಬಾ ಅಂಥೇಳಿ ಒಂದು ಬ್ರೀಸರಿಂದ ಶುರು ಮಾಡ್ತೀರಾ. ಬ್ರೀಸರ್ ಆಗುತ್ತೆ, ಇದು ಇಷ್ಟ ಬಿಡು ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಿಯರ್ ಸ್ಟಾರ್ಟ್ ಆಗುತ್ತೆ. ಬಿಯರ್ ಸ್ಟಾರ್ಟ್ ಆಗಿದ ನಂತರ 1 ಬಿಯರು, 2 ಬಿಯರು, 3 ಬಿಯರು ಆಯ್ತು. ಇದು ಬಿಯರ್ ಇಷ್ಟೇ ಅಲ್ವಾ, ಮತ್ತಿನ್ನೇನು ಇದೊಂದು ಸ್ವಲ್ಪ ಕಸರಿ ಮಗ, ಬೇರೆ ಇನ್ನೊಂದು ಏನೋ ಟ್ರೈ ಮಾಡೋಣ ಅಂತೇಳಿ ನೆಕ್ಸ್ಟು ಆ ಡ್ರಿಂಕ್ಸಿಗೆ ಟ್ರೈ ಮಾಡ್ತೀರ. ಆ ಡ್ರಿಂಕ್ಸ್ ಹೋಗಿ ಅದು ಒಂದಷ್ಟು ದಿನ ನಡೆಯುತ್ತೆ. ಒಂದು 6 ತಿಂಗಳು ನಡೆದು 2 ಪೆಗ್ಗು 3 ಪೆಗ್ಗು, ಯಾಕೋ ಮಗ ಇದೇ ಕಿಕ್ಕೇ ಬರ್ತಾ ಇಲ್ಲ, ಯಾರೋ ಫ್ರೆಂಡ್ ಇದ್ದಾನೆ, ಒಂದು ಒಳ್ಳೆ ಐಟಮ್ ಇದೆ ತರಿಸ್ತೀನಿ ಅಂತಾನೆ. ತರಿಸಿ ಅದು ನಿಮಗೆ ಒಂದು ಸಿಗರೇಟ್ ಮೂಲಕನೋ ಅಥವಾ ಚಾಕ್ಲೇಟ್ ಮೂಲಕನೋ ಯಾವುದೋ ಒಂದು ಈ ಸಿಂಥೆಟಿಕ್ ಡ್ರಗ್ಗನ್ನು ಅದರಲ್ಲಿ ಆ್ಯಡ್ ಮಾಡಿ ನೀವು ಅದನ್ನು ತೊಗೊಳೋದಕ್ಕೆ ಶುರು ಮಾಡ್ತೀರ. ಅದು ಇನ್ನೂ ಫುಲ್ಲು ಮಜಾ ಸಿಗುತ್ತೆ. ಈ ಆಲ್ಕೋಹಾಲು ಬಿಟ್ಟಿದ ತಕ್ಷಣ ನೆಕ್ಸ್ಟ್ ನೀವು ಈ ಡ್ರಗ್ಸ್ ಇದಕ್ಕೆ ಹೆಂಗೆ ನೀವು ಬದಲಾಗ್ತೀರಾ ಅಂತೇಳಿ ನಾನು ಸ್ಟೆಪ್ ಬೈ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗೆ ಇದನ್ನು ನಾವು ಈ ಥರ ಶುರು ಮಾಡಿದವರು ಕಡೆಗೆ ನಾವು ಎಲ್ಲಿ ಬಂದು ನಿಲ್ತೀವಿ, ಕುಟುಂಬದಿಂದ ದೂರ ಆಗ್ತೀವಿ, ಸಮಾಜದಿಂದ ದೂರ ಆಗ್ತೀವಿ.
ಖಿನ್ನತೆಗೆ ಒಳಗಾಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಕೆಲವ್ರು ಗಟ್ಟಿರೋರು ಹೊರಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಸುಮಾರು ಮೂವಿಗಳಲ್ಲೆಲ್ಲ ನೋಡಿರ್ತಾರೆ ನೀವು, ಕೈ ಕಳ್ಕೊಳೋದು, ಮತ್ತು ಮನೇಲಿ ಅಪ್ಪ ಅಮ್ಮ ಜೊತೆ ಜಗಳ ಆಡೋದು, ಹೆಂಗಂದ್ರೆ ಆಡ್ತಿರೋದು. ಕಡೆಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದರೆ ನಿಮ್ಮನ್ನು ಒಬ್ಬೊಬ್ಬರನ್ನೇ ಬಿಟ್ಟಿರೋದಕ್ಕೂ ಭಯ ಆಗೋಂಥ ಒಂದು ಸನ್ನಿವೇಶನ ನೀವಾಗೇ ಕ್ರಿಯೇಟ್ ಮಾಡ್ಕೊತೀರ. ಕ್ರಿಯೇಟ್ ಮಾಡಿಕೊಂಡು ಅದು ಕಡೆಗೆ ಯಾವ ಮಟ್ಟಕ್ಕೆ ಹೋಗ್ತೀರ ಅಂದರೆ ಸೂಸೈಡ್ ಲೆವೆಲಿಗೆ ಹೋಗ್ತೀರಿ. ಕಡೆಗೆ ಇದು ಎಂಡ್ ಆಗುವಂಥದ್ದು ಸೂಸೈಡ್ ಲೆವೆಲಲ್ಲಿ. ಇಟ್ಟು ಎಲ್ಲನೂ ನನಗೊಂದು ಪ್ರಾಮಿಸ್ ಮಾಡ್ತೀರಾ? ಎಲ್ಲ ಇಲ್ಲಿರೋ ಮಕ್ಕಳೆಲ್ಲನೂ ಒಂದು ದಿನ ನಿಮ್ಮ ತಂದೆ ಆಗಲಿ ಅಥವಾ ನಿಮ್ಮ ತಾಯಿ ಆಗಲಿ ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಕೆಲಸ ಮಾಡೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ದಯವಿಟ್ಟು ಒಂದು ದಿನ ನಿಮ್ಮ ಕಣ್ಣಾರೆ ನೀವು ಅದನ್ನು ಕಾಣಬೇಕು. ಇವತ್ತೇ ಮಾಡಿ ನೀವು ಅದು ಖಂಡಿತ ಒಂದು ದಿನ ಅದು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರು ದುಡಿಯೋಂಥ ಒಂದು ಪೈಸೆಗೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದು ಒಂದು ದಿನ ನೀವು ಕಣ್ಣಾರೆ ಕಂಡು ಅದರ ನಂತರ ನೀವು ಬೇರೆಯವನ್ನೆಲ್ಲ ನೀವೆಲ್ಲಾದರೂ ₹1 ದುಡ್ಡು ಖರ್ಚು ಮಾಡಬೇಕಾದ್ರೆ ಇವುಗಳನ್ನ ಯೋಚನೆ ಮಾಡಿ. ಅವಾಗ ಅವ್ರ ಬೆವರು ಅವ್ರ ಕಷ್ಟ ನಿಮಗೆ ಕಣ್ಮುಂದೆ ಬರುತ್ತೆ. ತಂದೆ ತಾಯಿ, ಒಂದು ಹೆಣ್ಮಗು, ಒಬ್ಬ ಗಂಡು ಹುಡುಗ, ಹಿಂಗೆ SLC ಮುಗಿಸ್ತಾನೆ. ಮುಗಿಸಿದ ತಕ್ಷಣ PUC ಕಾಲೇಜು ಚೆನ್ನಾಗಿ ಓದ್ತಿರ್ತಾನೆ ಹುಡುಗ, ತುಂಬ ಚೆನ್ನಾಗಂದರೆ ತಾಲೂಕಿಗೆ ಟಾಪರಾಗಿ ಬರ್ತಾನೆ. ಎಲ್ಲ ಒಳ್ಳೆ ಕಡೆ ಎಲ್ಲ ಸನ್ಮಾನಗಳು ಮಾಡ್ತಾರೆ ಅವನಿಗೆ. ಸನ್ಮಾನ ಮಾಡಿ ತಂದೆ ತಾಯಿನ ಬಗ್ಗೆ ತುಂಬ ಪ್ರೀತಿ, ಗೌರವ, ನಂಬಿಕೆ ಇದೆಷ್ಟೆಲ್ಲ ಆದಮೇಲೆ ಹುಡುಗ PUCಗೆ ಹೋಗ್ತಾನೆ. PUCನಲ್ಲೂ ಚೆನ್ನಾಗಿ ಓದ್ತಾ ಇರ್ತಾನೆ. ಅಲ್ಲೂ ಹಿಂಗೆ ಆಗ್ಲೇ ಹೇಳಿದ್ನಲ್ಲ, ಸವಾಸ ದೋಷ. ಬಾರ ಮಗ ರೇಗಿಸ್ತಾರೆ. ಏನಲ್ಲೋ ಯಾವಾಗೂ ನೀನು ಬುಕ್ಕೆ ಅಂದ್ಕೊಂಡಿರ್ತೀಯಾ, ಏನಿದೆ ಮಗ, ಆಯಿತು ಬಾ, ಇದೆಲ್ಲ ನೋಡಿದ್ರೆ ತಾನೇ ಜೀವನ. ಆಮೇಲೆ ಇದ್ದಿದ್ದೆ ಓದೋದು, ನೀನು ಯಾರು ಬೇಡ ಅಂತಾರೆ ಅಂಥೇಳಿ 2-3 ಫ್ರೆಂಡ್ಸು ಸವಾಸ ಆಗುತ್ತೆ. ಸವಾಸ ಆಗಿದ್ದು ಆಗ್ಲೇದು ಕಥೆನ ಆ್ಯಡ್ ಮಾಡ್ಕೊಂಬಿಡಿ. ಹೇಳಿದ್ನಲ್ಲ, ಸಿಗರೇಟು, ಗುಟ್ಕಾ, ಪಾರ್ಟಿ, ಬ್ರೀಸರು, ನೆಕ್ಸ್ಟು ಬಿಯರು, ಆಮೇಲೆ ಹಾರ್ಡ್ ಡ್ರಿಂಕ್ಸು, ಆಮೇಲೆ ಗಾಂಜಾ. ಈ ಮಟ್ಟಕ್ಕೆ ಹೋಗಿ ಹುಡುಗ ಯಾವ ಲೆವೆಲಿಗೆ ಹೋಗ್ತಾನಂದರೆ PUC ಮುಗಿಸ್ತಾನೆ. ಆ ಟಾಪ್ ಬಂದಿದ್ದ ಹುಡುಗ ಏನೋ ತಂದೆ ತಾಯಿ ಕಾಟಕ್ಕೆ ಕಾಲೇಜ್ಗೆ ಹೋಗ್ತಾ ಇರಲ್ಲ, ಆದರೂ ಅವ್ರೇನೋ ಬಡಿಯೋದು ಅದು ಇದು ಬೈಯೋದೆಲ್ಲ ಮಾಡಿದ್ದಕ್ಕೆ PUCಗೆ ಹೋಗ್ತಾನೆ. PUCಗೆ ಹೋಗಿ ಆ ಟಾಪರ್ ಬಂದಿದ್ದ ಹುಡುಗ ಒಂದು ಜಸ್ಟ್ ಪಾಸು, 2nd ಕ್ಲಾಸಲ್ಲಿ ಪಾಸ್ ಆಗ್ತಾನೆ. ಪಾಸ್ ಆದಮೇಲೆ ಮತ್ತೆ ಡಿಗ್ರಿಗೆ ಹೋಗ್ತಾನೆ. ಡಿಗ್ರಿಗೆ ಹೋದ್ಮೇಲೆನೂ ಇನ್ನೊಂದು ಸ್ವಲ್ಪ ಫ್ರೀಡಮ್ ಸಿಗ್ತಲ್ಲ, ಅಲ್ಲಿ ಮತ್ತೆ ಅದು ಕಂಟಿನ್ಯೂ. ಅದಾದಮೇಲೆ ತಂದೆ ತಾಯಿಗೂ ಈ ವಿಚಾರ ಗೊತ್ತಾಗುತ್ತೆ. ಅವನನ್ನು ಕರ್ಕೊಂಬಂದು ಒಂದು ಡಿ-ಅಡಿಕ್ಷನ್ ಸೆಂಟ್ರಲ್ಲಿ ಹಾಕ್ತಾರೆ. ಅಲ್ಲಿ 1-2 ದಿನ ಹೋಗ್ತಾನೆ, ಬರ್ತಾನೆ. ಅವ್ನಿಗೆ ಅರ್ಥ ಆಗ್ತದೆ ನಾನು ಇದರಿಂದ ಹೊರಗೆ ಬರಬೇಕು ಅಂತ. ಬಟ್ ಸ್ಟಿಲ್ ಈ ಕಾಂಟ್. ಅವನು ಆ ಸ್ಟೇಜಿಗೆ ತಲುಪಿಟ್ಟಿರ್ತಾನೆ. ಅದರಿಂದ ಬಿಟ್ಟಿರೋದಕ್ಕಾಗಲ್ಲ ಅನ್ನೋಂಥ ಅವ್ನಿಗೆ ಏನಾದರೂ ಬೇಕು ಅಂತ. ಕಡೆಗೆ ಮನೇಲಿ ಕೈ ಕುಯ್ಕೊಳೋದು, ಮತ್ತು ಸುಮಾರು ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ. ತಂದೆ ತಾಯಿಗೆ ಗೊತ್ತಾಗುತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸೇರಿಸ್ತಾರೆ, ಮತ್ತೆ ಬರ್ತಾರೆ. ಅವ್ನ ಕೈಲಿ ಆಗ್ತಾಯಿಲ್ಲ. ಅವ್ನು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು, ಇಲ್ಲ ಸೂಸೈಡ್ ಮಾಡ್ಕೊಬೇಕು. ಏನು ಮಾಡ್ಕೊಂಡಿರ್ತಾನೆ ಹೇಳಿ? ಇರೋದು 2 ಆಪ್ಷನ್ನು, ಒಂದು ಬದುಕಿರ್ತಾನೆ, ಇಲ್ಲ ಸೂಸೈಡ್ ಮಾಡಿರ್ತಾನೆ. ಖಂಡಿತ ಹುಡುಗ ಸೂಸೈಡ್ ಮಾಡಿಕೊಂಡ. ತಂದೆ ತಾಯಿ ದುಃಖದಿಂದ ಬರೋಕ್ಕಾಗದೆ, ತಂದೆ ಒಂದು ಡೀಪು ಕಾಯಿಲೆಗೆ ಅವ್ರೂ ಇದು ಮಾಡಿಕೊಂಡು ತಂದೆನೂ ಸತ್ತೋಗ್ತಾರೆ. ಉಳಿದಿದ್ದ ತಾಯಿ ಮತ್ತು ಅವನ ತಂಗಿ. ಅವರು ಅದೇ ಕೂರ್ಗಲ್ಲಿ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ, ಬದುಕಿದ್ದೀವಿ, ಹುಟ್ಟಿದ್ದೀವಿ, ಬದುಕಬೇಕು, ಹೌದಾ? ಹಂಗಾಗಿ ಪಾಪ ಅವರಿಗೆಲ್ಲೋ ಎಲ್ಲೋ ಒಂದು ಗಾರ್ಮೆಂಟ್ಸಲ್ಲಿ ಜೀವನ ನಡೆಸ್ಕೊಂಡು ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಹಂಗಾಗಿ ಇದು ಕತೆ ಯಾಕೆ ಹೇಳಿದೆ ಅಂತಂದರೆ, ಇದು ನಿಜವಾಗಿ ನಡೆದಿರೋದು, ನಾವು ಕಣ್ಣಾರೆ ನೋಡಿರೋಂಥದ್ದು. ಇದೆಲ್ಲ ನಿಮ್ಗೊಂದು ಪಾಠ ಆಗಬೇಕು. ಇಲ್ಲಿಂದನೇ ನೀವು ಇವತ್ತೇ ಹೇಳಬೇಕು, ನಾನು ಡ್ರಗ್ಸನ್ನು ತಗೊಳೋದಿಲ್ಲ. ಅದು ಯಾವುದೇ ರೀತಿಯಾಗಿ ಇರ್ಬೋದು, ಸಿಗರೇಟು, ತಂಬಾಕು, ಗುಟ್ಕಾ, ಪಾನ್ ಪರಾಗು, ಹನ್ಸು, ಮತ್ತು ಈ ಡ್ರಗ್ಸು ತಗೊಳೋದಿಲ್ಲ. ತಗೊಳೋರು ಕಂಡ್ರೆ ನಾನು ಖಂಡಿತ ಅವ್ರ ಪೇರೆಂಟ್ಸಿಗಾಗ್ಬೋದು, ಅಥವಾ ಅವ್ರ ಟೀಚರ್ಸಿಗಾಗ್ಬೋದು, ಅಥವಾ ಪೊಲೀಸರಿಗಾಗಲಿ ನಾನು ತಿಳಿಸ್ತೀನಿ. ಅಥವಾ ಯಾರಾದರೂ ಮಾರ್ತಿದ್ದಾರೆ
ಅವ್ರ ಬಗ್ಗೆ ನಾನು ಖಂಡಿತ ಪೊಲೀಸರಿಗೆ ಮಾಹಿತಿ ಕೊಡ್ತೀನಿ ಅಂತೇಳಿ ನೀವು ಇವತ್ತೇ ಈ ಕ್ಷಣದಲ್ಲೇ ನೀವು ಶಬ್ದ ಮಾಡಬೇಕು. ನಿಮ್ಮಿಂದ ಒಂದು ಅಟ್ಲೀಸ್ಟ್ ಒಂದು ಬದಲಾವಣೆ ಅನ್ನೋದು ಶುರು ಆಗಲಿ ಅಂತೇಳಿ ನಾನು ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಭಾವಂತ ವಿದ್ಯಾರ್ಥಿ. ಕ್ರೀಡೆಯಲ್ಲಾಗಲಿ ವಿದ್ಯಾಭ್ಯಾಸದಲ್ಲಾಗಲಿ ಪ್ರಶ್ನೆಗಳಿಗೆ ಉತ್ತರ ಕೊಡುವುದರಲ್ಲಾಗಲಿ ಗೌರವನನ್ನ ಮೀರಿಸುವವರೇ ಇರಲಿಲ್ಲ. ಇದೀಗ ಗೌರವ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪದವಿಯನ್ನ ಮಾಡ್ತಾ ಇದ್ದಾನೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬ ಗಾದೆಯ ಮಾತಿನಂತೆ ಒಳ್ಳೆ ಪಾರ್ಟಿ ಕೊಡ್ತಿದ್ದೆ ಮಗ. ಈಗ ಸರ್ಪ್ರೈಸ್ ಟೈಮ್. ಯಾವಾಗ್ಲೂ ಇದೆ ಒಂದು ಸರ್ಪ್ರೈಸ್ ಬಂದಿರ್ ಇಲ್ಲೇ ರೀ. ನಶೆಯಲ್ಲಿ ಗಾಡಿ ತೇಲಾಡು ಮಾಡಿ ಮಾಡೋಣ ಮೋಡಿ ಬೇಕೂತು ನೋಡಿ ಸೌಪರಿ ಯಾಕೆ ಅಂತ ಹೇಳಿದ್ರೆ ಮಾದಕ ವ್ಯಸನಗಳ ಬಗ್ಗೆ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಯುವಕರು, ಭಾರತ ದೇಶದಲ್ಲಿ ಯುವಕರ ಸಂಖ್ಯೆ ಬಹಳಷ್ಟಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ, ಯುವಕರ ಸಂಖ್ಯೆ ಬಹಳಷ್ಟಿದೆ ಭಾರತ ದೇಶದಲ್ಲಿ. ಆದರೆ ಯುವಕರು ಯಾಕೆ ಮಾದಕ ವ್ಯಸನಗಳಿಗೆ ಹಾಳಾಗ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಅಲ್ವಾ? ಯಕ್ಷ ಪ್ರಶ್ನೆ ಹಾಗೆ ಉಳಿದಿದೆ. ಯಾಕೆ ಸಾರು ಒಂದು ಮಾತು ಹೇಳಿದ್ರು, ನಿಮ್ಮ ತಂದೆ ತಾಯಿಗಳ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಹೀಗೆ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬೇಕಾದ್ರೆ ಚೀನಾದಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಅವರು ಮೂಟೆಗಳನ್ನ ಓಡ್ತಾ ಇರ್ತಕ್ಕಂಥದ್ದು, ಎಲ್ಲೋ ಟೈರ್ಗಳನ್ನ ಓಡ್ತಾ ಇರ್ತಕ್ಕಂಥದ್ದು, ಒಗೀತಾ ಇರ್ತಕ್ಕಂಥದ್ದು, ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನ ತೋರಿಸ್ತಾ ಇದ್ರು. ಮಕ್ಕಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಬರ್ತಾ ಇತ್ತು ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು. ತಂದೆ ತಾಯಿಗಳು ನಿಮಗಾಗಿ ಎಷ್ಟು ಶ್ರಮವನ್ನ ವಹಿಸ್ತಾರೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರ ಶ್ರಮದಿಂದ, ಅವರ ಒಂದೊಂದು ಹನಿಯ ಬೆವರಿನಿಂದ ನೀವು ಇವತ್ತು ಇಲ್ಲಿ ಕೂತಿದ್ದೀರ ವಿದ್ಯಾರ್ಥಿಗಳೇ. ಅದನ್ನ ನೀವು ಮನಸ್ಸಿನಲ್ಲಿ ಹಾಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಕಂಡಂತ ಕನಸು ನನಸಾಗಬೇಕು. ನವ ಭಾರತದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಚಟಗಳಿಂದ ದೂರ ಇರಬೇಕು. ಯಾಕೆ ದೂರ ಇರಬೇಕು ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ನಮ್ಮನ್ನ ಗುರುಸ್ತಾ ಇರ್ತಾರೆ. ನಮ್ಮ ನಡವಳಿಕೆಗಳು, ನಮ್ಮ ವರ್ತನೆಗಳು, ನಮ್ಮ ಮಾತು, ನಮ್ಮ ಶೈಲಿ, ಸಾಮಾಜಿಕವಾಗಿ ಇವೆಲ್ಲವೂ ಕೂಡ ಗಮನಿಸ್ತಾ ಇರ್ತಾರೆ ನಮ್ಮನ್ನ ಜನರು. ಅದಕ್ಕೆ ನಾವು ಶಾಲೆಗಳಲ್ಲಿ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾವು ಅತಿ ಹೆಚ್ಚಿನದಾಗಿ ಸಂಸ್ಕಾರವನ್ನು ನಾವು ಕಲಿಸ್ಕೊಡ್ತೀವಿ ಸರ್ ಮಕ್ಕಳಿಗೆ. ಆ ಸಂಸ್ಕಾರದಿಂದ ಇವತ್ತು ಮಕ್ಕಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ಬಹಳಷ್ಟು ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾರೆ ಸರ್. ಅದು ನಮ್ಮ ಹೆಮ್ಮೆ. ಅದು ಶಾರದಾ ಗ್ರೂಪ್ ಆಫ್ ಸಮೂಹಗಳು ಏನಿದೆ, ಶಾರದಾ ಸಮೂಹಗಳ ಸಮಸ್ಯೆಗಳು ಏನಿವೆ, ಆ ಕೆಲಸವನ್ನ ಮಾಡ್ತಾ ಇದೆ. ಮಾದಕ ವಸ್ತುಗಳ ದುಶ್ಚಟಗಳಿಂದ ದೂರವಿದ್ದು ಸದೃಢರಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗುತ್ತೇವೆಂದು ಕಾಯ, ವಾಚ, ಆತ್ಮಸಾಕ್ಷಿಯ ಮೇಲೆ ಪ್ರಮಾಣ ಮಾಡುತ್ತೇವೆ.
afternoon. Today in Sharada International School, we have organized a workshop against drug abuse, and the police personnel from Atibile police station have come and they have informed our students of PU and the high school about the ill effects of drugs, and it was a very enriching program. So we thank the police personnel, Mr. Raghav Gowda sir, Mr. Murli sir, and the other police personnel who have come and enlightened us. Thank you so much. ಎಲ್ರಿಗೂ ನಮಸ್ಕಾರ. ನಾವು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜಿಂದ ಆರ್ಗನೈಸ್ ಮಾಡಿರುವಂತಹ ಡ್ರಗ್ ಅಬ್ಯೂಸ್ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿರ್ತೀವಿ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ರಾಘವ್ ಎಸ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಅತ್ತಿಬೆಲೆ, ರಾಮಪ್ಪ ಸರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅತ್ತಿಬೆಲೆ, ಶ್ರೀನಿವಾಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅತ್ತಿಬೆಲೆ, ಮುರಳಿ ಸರ್, ಅರುಣ್ ಸರ್ ಹಾಗೂ ಪ್ರಶಾಂತ್, ಇವರೆಲ್ಲ ಒಂದು ಸಪೋರ್ಟಿಂದ ನಾವು ಈ ಕಾರ್ಯಕ್ರಮನ ಮಾಡಿರ್ತೀವಿ. ಸೊ ವಿ ಥ್ಯಾಂಕ್ ಆಲ್ ಆಫ್ ದಿಸ್ ಟು ಗಿವಿಂಗ್ ಅನ್ ಅವೇರ್ನೆಸ್, ಅಂದರೆ ಡ್ರಗ್ ಬಗ್ಗೆ ಒಂದು ಅವೇರ್ನೆಸ್, ನಮ್ಮ ಮಕ್ಕಳಿಗೆ ಡ್ರಗ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರ್ಬೋದು ಅಥವಾ ಅದರ ಪರಿಣಾಮಗಳು ಏನಿರುತ್ತೆ, ಮತ್ತು ಅದು ಪನಿಷ್ಮೆಂಟ್ಸ್ ಗೌರ್ಮೆಂಟಿಂದ ಏನು ಕ್ರಮ ತಗೊಂಡು ಅದನ್ನೆಲ್ಲ ಮಾಡ್ತೀವಿ. ನಾವೆಲ್ಲ ಟುಗೆದರ್ ಸೊಸೈಟಿಯಲ್ಲಿ ಇವನ್ನೆಲ್ಲ ಮಾಡಬೇಕಂದ್ರೆ ಎಲ್ಲರದ್ದು ಸಪೋರ್ಟ್ ಇರುತ್ತೆ. ಸೊ ಯಾವುದೇ ಒಂದು ನಮಗೆ ಗೊತ್ತಾದಾಗ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದಾಗಿರ್ಬೋದು, ಈ ಎಲ್ಲ ಒಂದು ಅವೇರ್ನೆಸ್ ನಮಗೆ ಪೊಲೀಸ್ ಕಡೆಯಿಂದ ಇವತ್ತು ನಮ್ಮ ಮಕ್ಕಳಿಗೆ ನಮಗೆ ಸಿಕ್ಕಿರುತ್ತೆ. ಸೊ ವಿ ಥ್ಯಾಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು. Sharda International PU College and International School, we have organized one Say No to Drugs, one essay competition, and today we have organized one program on anti-drugs addiction, and Attibile, Bengaluru, total police department, SI category and DSP category all came for inauguration, and we took the oath. All students of PU college and high school students took the oath that anti-drug addiction. So how to avoid drug addiction, and we got a very good information from the police department, and every student enjoyed a lot. And I am very thankful to our secretary sir Yogesh sir for organizing such a program, and I am very thankful to Vatsala madam and Sri Sharda management. And this type of programs are very important for the youth students and college level students not to addict to the drugs. Thank you very much. Thank you. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಕಾರ್ಯಕ್ರಮ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಶಾರದಾ ಸ್ಕೂಲ್ ಸಂಯೋಜನೆಯಲ್ಲಿ ಇವತ್ತೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತೀವಿ, ಸೇ ನೋ ಟು ಡ್ರಗ್ಸ್. ಇವತ್ತು ಹಲವಾರು ಜನ ಯುವ ಪೀಳಿಗೆ ಅತಿ ಹೆಚ್ಚಾಗಿ ನಮಗೆ ಡ್ರಗ್ಸು ಇನ್ನೊಂದು ಮತ್ತೊಂದು ಮಾದಕ ವ್ಯಸನಗಳಿಗೆ ಅವ್ರು ದಾಸರಾಗಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಟೊಬ್ಯಾಕೋ, ಇಲ್ಲಿಂದನೇ ನಾವು ಸ್ಟಾರ್ಟ್ ಆಗುವಂಥದ್ದು ಪ್ರತಿಯೊಂದೂ ಸ್ಟಾರ್ಟ್ಸ್ ಫ್ರಮ್ ಸಿಗರೇಟ್ಸ್. ಇವಾಗ ಅದನ್ನು ಸಮೇತ ನಾವು ಪ್ರತಿಭಟಿಸ್ತಾ ಇವತ್ತು ಅವ್ರಿಗೊಂದು ತಿಳುವಳಿಕೆ ಕಾರ್ಯಕ್ರಮನ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅದರ ಜೊತೆಗೆ ನಮ್ಮ ಟೀಚರ್ಸ್, ನಮ್ಮೆಲ್ಲ ಪ್ರಿನ್ಸಿಪಲ್ಸ್ ವತಿಯಿಂದ ಬ್ಯಾನರ್ಸ್ ಇನ್ನೊಂದು ಮತ್ತೊಂದು ಎಲ್ಲನೂ ಪ್ರದರ್ಶನ ಮಾಡೋ ಮುಖ್ಯನ ನಾವೆಲ್ಲರಿಗೂ ಅವ್ರಿಗೆ ಮನಮುಟ್ಟೋ ರೀತಿ, ಅವ್ರಿಗೆ ಅರ್ಥ ಆಗೋ ರೀತಿ ಪ್ರತಿಯೊಂದು ಅವ್ರ ಗಮನಕ್ಕೆ ನಾವು ತಗೊಬಂದಿರ್ತೀವಿ. ಅವರು ಪೇರೆಂಟ್ಸ್ ಪಡ್ತಿರೋಂಥ ಕಷ್ಟಗಳಿಂದ ಅವ್ರ ರಕ್ತ ಬೆವರು ಅವ್ರು ಸುರಿಸ್ತಿರೋಂಥ ಅವ್ರು ಪಡ್ತಿರೋಂಥ ನೋವು ಇದೆಲ್ಲನೂ ಅವರಿಗೆ ಮನದಟ್ಟು ಮಾಡಿಸೋ ನಿಟ್ಟಿನಲ್ಲಿ ಒಂದು ವಿಡಿಯೋ ಸಮೇತ ನಾವು ಪ್ಲೇ ಮಾಡಿ ಅವರಿಗೆ ಅರ್ಥೈಸೋದಕ್ಕೆ ನಾವು ಶತಪ್ರಯತ್ನ ಪಟ್ಟಿರ್ತೀವಿ. ನಮ್ಮೆಲ್ಲ ಮಕ್ಕಳು ಇದರಿಂದ ಅಟ್ಲೀಸ್ಟ್ ಒಂದು ಅರ್ಥಪೂರ್ಣವಾಗಿ ಇದನ್ನು ನಾವು ಆಚರಿಸಿರ್ತೀವಿ. ಇದರಿಂದ ಅವ್ರೇನೋ ಒಂದಷ್ಟು ನಾಲೆಜ್ ನಾವು ಡೆಫಿನೆಟ್ ಪಡೆದಿರ್ತಾರೆ ಅಂತೇಳಿ ನಾನು ಮನಸ್ಸಲ್ಲಿ ಅಂದ್ಕೊಳ್ತಾ ಎಲ್ಲ ಮೀಡಿಯಾ ಮಿತ್ರರಿಗೆ, ನಮ್ಮ ಪ್ರಿನ್ಸಿಪಲ್ಸ್ಗೆ, ನಮ್ಮೆಲ್ಲ ಟೀಚರ್ಸ್ ವೃಂದದವ್ರಿಗೆ, ನಮ್ಮ ಡ್ರೈವರ್ಸ್ಗೆ, ಕ್ಲೀನರ್ಸ್ಗೆ, ನಮ್ಮ ಇದರಲ್ಲಿ ಭಾಗವಹಿಸೋಂಥ ಎಲ್ಲ ಮಕ್ಕಳಿಗೂ ಸಮೇತ ನಿಮ್ಮ ಮೀಡಿಯಾ ಮುಖ್ಯನ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ, ನಾವು ಇದು ಎಸ್ಎ ಕಾಂಪಿಟೇಷನ್ ಇನ್ನೊಂದು ಮತ್ತೊಂದು ಸಮೇತ ನಾವು ಆಯೋಜನೆ ಮಾಡಿರ್ತೀವಿ. ಅದಕ್ಕೂ ಸಮೇತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಾವು ಮಾಡಿ ಕೊಟ್ಟಿರ್ತೀವಿ. ಇದ್ರ ಮುಖ್ಯನೂ ಅವರು ಸ್ವತಃ ನಮ್ಮ ಮಕ್ಕಳೇ ಒಂದಷ್ಟು ತಿಳ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ತಾ ತುಂಬ ಥ್ಯಾಂಕ್ ಯು ಸರ್.